ಏನಾತ ಅಂದ್ರ ಮದ್ವಿ ನಿಂತಂಗ ಏನೀಗ? ನಿಂತಂಗ ಏನು ನಿಂತು ಹೋತ ಮದ್ವಿ, ನಿಂತು ಹೋಗೇ ಬಿಡ್ತ. ಏನಂತ ಹುಟ್ಟಿರನ ನೀವಿಬ್ರು, ಅವಂತರ ನೀವಂತರ ಆದ್ರೆ ಅವಂತರ. ಛೇ, 4 ಮಂದಿ ಮುಂದೆ ತಲೆ ಎತ್ತಿ ಓಡಾಡ್ಲಾರ್ದಂಗೆ ಮಾಡಿಬಿಟ್ರಿ ನೋಡಿಬ್ರು ಅಣ್ಣ ತಂಗಿ ಕೂಡಿ. ಏ ಶಿವಣ್ಣ, ಏನದೆ ಅಕ್ಕಿ ಮೇಲೆ ಒದ್ದರಾಡಿದ್ರೆ ಅಕ್ಕಿ ಏನು ಮಾಡ್ಬೇಕು? ಹೋಗ್ಲಿ ಬಿಡ. ಅವರು ಅರ್ಥ ಮಾಡ್ಕೋಬೇಕಲ್ಲ, ಹಂಗ ಮದುವೆ ಮುರ್ಕೊಂಡು ಹೋಗೋದೇನಿದು? ಅಲ್ಲಕ್ಕ, ಏನು ಮಾಡ್ತಿ ಹೇಳಿ? ಹಾಂ, ಏನು ಮಾಡೋದಂತೀನಿ ನಾನು? ಎಷ್ಟು ಮಂದಿ ಬಂದಾರ, ಎಲ್ಲರಿಗೂ ಹೊಳ್ಳಿ ಕಳ್ಸೋದು ಎಷ್ಟು ಕಷ್ಟ ಆಯ್ತು ಗೊತ್ತೇನಕ್ಕ? ಶಿವಣ್ಣ, ಒಂದು ಮಾತು ಹೇಳ್ತೀನಿ, ಎಲ್ಲ ಐತಿ. ಮಂದಿ ಬಂದಾರ, ಆಮೇಲೆ ಮದುವೆ ಮಾಡೋ ಭಟ್ರು ಅದಾರ, ಎಲ್ಲ ಐತಿ. ಯಾಕೆ ನೀನು ನನ್ನ ಮಗಳಿಗೆ ಸಸಿ ಮಾಡ್ಕೊಂಬಿಡು, ಏನಂತಿ? ಇಬ್ಬರದು ಮದುವೆ ಮಾಡಿಬಿಡೋಣಂತ. ಅಲ್ಲ, ಸುಮ್ಮನೆ ಎದಕ್ಕೆ ಅಂತ ನಾನು ಅಂದ್ರೆ, ಈಗ ಈಕಿನೂ ಹೆಂಗೂ ಹುಡುಗಿನೂ ರೆಡಿ ಅದಾಳ, ತಯಾರದಾಳ, ಅವನು ಹುಡುಗನೂ ರೆಡಿ ಅದಾನ. ಎಲ್ಲ ಕೂಡಿ ಬಂದಂಗೆ ಐತಿ, ಮದುವೆ ಮಾಡಿಬಿಡೋಣ ಅಂತೀನಿ. ಏನಂತಿ ನೀನು? ಏನು ಮಾತಾಡ್ತೀಯಕ್ಕ ನೀನು? ಅದಕ್ಕೆಲ್ಲ ಮನೆಗೆ ಹೋಗಿ ಮಾತಾಡೋಣಂತ, ವಿಚಾರ ಮಾಡೋಣಂತ. ಈಗ ಅವ್ರಿಬ್ರದ್ದು ಮದುವೆ ಆಕೈತಂತ ಎಲ್ಲರಿಗೂ ಗೊತ್ತಿತ್ತು. ಹಾಂ, ಹಾಗಾಗಿ ಈಗ ಹಿಂಗೆ ಮಾಡೋದು ಸರಿಯಾಗಂಗಿಲ್ಲಕ್ಕ. ನನಗೆ ಸ್ವಲ್ಪ ಕೆಲಸ ಐತಿ ಬೇರೆದು, ನಾ ಹೋಗ್ತೀನಿ. ಅಲ್ಲ ಶಿವಣ್ಣ, ಅಲ್ಲಪ್ಪ, ಅದು ಹಂಗಲ್ಲ, ಇಲ್ಲಿ ಕೇಳಿ ನನ್ನ ಮಾತಾರ. ಅಯ್ಯೋ, ಸುಮ್ಮನಿರವ, ಹೋಗ್ಲಿ. ಯಾವ ಟೈಮ್ನಾಗ ಏನು ಮಾತಾಡ್ಬೇಕು ಅಂದು ಗೊತ್ತಾಗಲ್ಲ ನಾನು. ನಿಂಗರ ನಂದು ಮರ್ಯಾದೆ ತೆಗಿಯಾತೀನಿ ಏನಾರ. ಏನು ತುದಿಗಾಲ ಮೇಲೆ ನಿಂತು ಬಿಟ್ಟೆ ನೀನು ನಮ್ಮ ಮದುವೆ ಮಾಡ್ಕೊಳಕ್ಕೆ ಅನ್ಕೊನಲ್ಲ ಅವ್ರು? ಸುಮ್ಮನಿರು. ಅಯ್ಯೋ, ನಾನು ನಿನ್ನ ಒಳ್ಳೇದಕ್ಕೆ ಮಾಡ್ತೀನಿ ನೋಡು, ನನಗೆ ತೊಗೊಂಡು ನಾನು ಹೊಡ್ಕೋಬೇಕು. ಸುಮ್ಮನಿರವ, ಈಗ ಮದುವೆ ಮುರಿದು ಹೋಗೈತಲ್ಲ, ಹಾಂ, ಇದ್ರಾಗ ಖುಷಿ ಪಡು. ಈಗೇನು ಈಗ ಹಾಂಗೆ ಏನಿಲ್ಲ ಅಂದರೂ ಒಂದು 6 ತಿಂಗಳ ಜಗ್ತೈತೆ ಇದು. ಅಷ್ಟ್ರಾಗ ಏನಾರ ಒಂದು ಮಾಡೋಣ, ಸುಮ್ಮನಿರು. ಶ್ವೇತಾ, ಅಯ್ಯ, ಅಷ್ಟಕ್ಕೆ ಮಕ ಸಣ್ಣದು ಮಾಡ್ತಾರೇನ? ಹೋಗ್ಲಿ ಬಿಡ, ಮತ್ತು ನಿಮ್ಮಪ್ಪ ಅವ ಏನಾರು ಒಂದು ಮಾತಂತಾನೆ. ಆಯ್ತು ತಗೋ. ಕಣ್ಣಾಗ ನೀರು ಮೇಲೆ ಅದಾವ ನೋಡು, ಒರೆಸ್ಕೊ, ಕಣ್ಣು ಒರೆಸ್ಕೊ. ಅಲ್ಲ ನಡಿಯಲ್ಲಿ, ಹಂಗೆ ಮೆಲ್ಕ ಊಟ ಮಾಡಿಬಿಡೋದು ನಡಿ. ಹೊಟ್ಟೊಂದು ಹಸದು ಹೊಟ್ಟೆ ಒದರಾತೈತೆ ನಂದು. ಅವ್ರು ಯಾರು ನೋಡಿದ್ರೆ ಏನು ಮಾಡ್ತಿ? ಅಯ್ಯಯ್ಯೋ, ನೋಡ್ತಿಲ್ಲಲ್ಲ ಮಕ್ಕ, ಒಬ್ಬೊಬ್ರದ್ದು ಒಂದೊಂದು ಹಿಂತಿಂತಾದಾಗೈತಿ. ಈಗ ಹೋಗಿ ಯಾವ್ದಾರ ಮುಗ್ಲಿ ಗೀಲಿ ಹಿಡ್ಕೊಂಡು ಕುಂತಿರ್ತಾರೆ, ಚಿಂತೆ ಮಾಡ್ಕೊತಾರೆ. ನಡಿ, ನಾವು ಹಂಗೆ ಗೊತ್ತಾಗ್ಲಾರ್ದಂಗೆ ಉಂಡು ಆ ಕಡೆಯಿಂದ ಕಡೆ ನಾವು ಮನೆ ಕಡೆ ಹೋಗ್ಬಿಡೋಣ ನಡಿ. ಅಲ್ಲ, ಯಾಕೆ ಹಿಂಗಾತಿವತ್ತು? ಛೇ, ನಮ್ಮಣ್ಣ ಹಿಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲಲ್ಲ. ಎಲ್ಲೋ ಏನೋ ಆಗೈತಿ. ಏನಾಗೈತೆ ಅಂತ ಗುರ್ತು ಮಾಡ್ಕೋಬೇಕಾಗೈತಿ. ಪಾಪ ನಮ್ಮಪ್ಪ ಎಷ್ಟು ಆಸೆಪಟ್ಟು ಮದುವೆ ಮಾಡತ್ತಿದ್ದ. ಛೇ, ಎಂಥ ಕೆಲಸ ಆಗ್ಬಿಡ್ತಪ್ಪ. ಒಂದು ಮದುವೆ ಮುರಿಯೋಕ್ಕೆ ಕಾರಣ ನಾನಂದ್ರೆ ಎಷ್ಟು ಮನಸ್ಸಿಗೆ ಬೇಸರ ಆಗತ್ತೈತೆ ನಂಗೆ. ಆ ದೇವ್ರಿಗೆ ಏನು ಅನ್ಯಾಯ ಮಾಡಿದ್ದೀನಿ, ಯಾಕೆ ಇಷ್ಟು ಕಷ್ಟ ಕೊಡತ್ತಾನ ದೇವರು? ನನಗೊಂದು ಅರ್ಥ ಆಗತ್ತಿಲ್ಲ. ಏನು ಮಾಡಲಿ ನಾನು? ಇಂಥ ಚಂದದ ಅಂಗಡಿ ಒಳಗೆ ಕೆಲಸ ಮಾಡ್ಕೊತ ಹೊಂಟಿದ್ದೆ, ಅರ್ಬಿ ಅದು ಹೊಲ್ಕೊಂತ. ಅಲ್ಲಿಂದ ಅಂಗಡಿ ತೆಗೆದ್ಬಿಡಂದ್ರೆ ಅವ್ರದ್ರೆ ಏನು ತಪ್ಪೈತಿ? ಎಲ್ಲ ತಪ್ಪು ನಂದು. ನಮಸ್ಕಾರ ರೀ, ಎಲ್ಲರೂ ಹಿಂಗದಿರಿ? ಆರಾಮದಿರಿ ಅಂತ ತಿಳ್ಕೊತೀನಿ ರೀ. ನಾನು ಈಗ ಸ್ವಲ್ಪ ಆರಾಮಾಗೀನಿ. ಅಂದ್ರೆ ಹಲ್ಲು ತೆಗೆದು ಸ್ಟಿಚ್ ಹಾಕಿದ್ರಲ್ಲ, ಅವರು ಗುರುವಾರ ದಿನ ಸ್ಟಿಚ್ ಓಪನ್ ಅಂದರೆ ತೆಗಿತೀನಿ ಅಂತಂದಾರ ಅವರು. ಗುರುವಾರ ತೆಗಿತೀನಿ ಅಂದ್ರೆ ಅಲ್ಲಿ ಮಟ್ಟ ಇನ್ನೊಂದು ಸ್ವಲ್ಪ ಬಾಯಿಗೆ ಒಂಚೂರು ರೆಸ್ಟ್ ಕೊಡಬೇಕು. ಸೊ ಅದಕ್ಕಾಗಿ ಸ್ವಲ್ಪ ಹಾಕಾತೀನಿ. ಅಂದರೆ ಈಗ ನಂಗೆ ಸ್ವಲ್ಪ ಕ್ಲಿಯರಾಗಿ ಮಾತಾಡೋಕ್ಕೆ ಬರತೈತಿ. ಸೊ ಹಾಗಾಗಿ ಸ್ವಲ್ಪ ನೋವು ಕಡಿಮೆ ಆಗೈತಿ. ಗುಳ್ಗಿದೆಲ್ಲ ಕೋರ್ಸ್ 5 ದಿನದಿತ್ತು, ಅದೆಲ್ಲ ಮುಗೀತು. ಸೊ ಹಾಗಾಗಿ
ಮತ್ತು ನಾನಿವತ್ತು ವಿಡಿಯೋ ಮಾಡಿದೆ. ಯಾರೆಲ್ಲ ನನಗೆ ಕಮೆಂಟ್ ಮಾಡಿ ಸಪೋರ್ಟ್ ಮಾಡತ್ತೀರಿ ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಅಂದರೆ ನೀವು ಸ್ಟಾರ್ಟಿಂಗಿಂದ ನನಗೆ ಯಾರು ಸಪೋರ್ಟ್ ಮಾಡಿರಲ್ಲ, ನೀವೆಲ್ಲ ಕಮೆಂಟ್ ಮಾಡಿ ನಂಗೆ ಇಷ್ಟು ಸಪೋರ್ಟ್ ಮಾಡತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು, ಅವ್ರಿಗಂತರೂ ನನ್ನ ಜೀವನದಾಗ ಯಾವಾಗೂ ಮರೆಯಲ್ಲ. ಯಾಕಂದ್ರೆ ನನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಒಳಗೆ ಹೆಲ್ಪ್ ಮಾಡಿದ್ದ ನೀವು ನನ್ನ ಕೈ ಹಿಡಿದು ಎತ್ತಿ ಕರ್ಕೊಂಬಂದವ್ರು ನೀವು. ಸೊ ಹಂಗಾಗಿ ನಿಮಗೆ ಮಾತ್ರ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ನನಗಿನ್ನೂ ಹೊಸಬರು ಎಲ್ಲ ಬರ್ಬೋದು, ಬಟ್ ಆದರೆ ನೀವು ಅದಿರಲ್ಲ, ನೀವು ನಿಮ್ಮಿಂದನೇ ನಾನು ಅಂದರೆ ನನಗೆ ಕತೆ ಮಾಡಬೇಕು. ಈಗ ಒಂದಿನ ಬಿಟ್ಟರು ಒಂಥರ ಅನಿಸ್ತೈತಿ, ಅಯ್ಯೋ ಕತೆ ಮಾಡಬೇಕಿತ್ತಲ್ಲಪ್ಪ, ಅದೆಲ್ಲ ನಿಮ್ಮಿಂದನೇ ಆಗತ್ತಿದ್ದ. ಥ್ಯಾಂಕ್ ಯು ಸೋ ಮಚ್. ನಂಗೆ ಹಿಂಗೆ ಸಪೋರ್ಟ್ ಮಾಡಿರಿ, ಮುಂದೆ ಹಿಂಗೆ ಸಪೋರ್ಟ್ ಮಾಡಿರಿ. ಯಾರೆಲ್ಲ ಹೊಸಬ್ರು ನೋಡತ್ತೀರಿ ಅವ್ರಿಗೂ ಎಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ನಾನು ರೀಸೆಂಟಾಗಿ ಒಂದು 3 ಜನದ ಕಮೆಂಟ್ ಮಾಡಿದ್ರೆ ಅವ್ರ ಹೆಸರು ಹೇಳ್ತೀನಿ, ಬಾಕಿ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದರೆ ನಂಗೆ ರೀಸೆಂಟಾಗಿ ಬಂದಿದ್ದು ಅದೇ ಸಂಬಂಧ ಹೇಳ್ತೀನಿ. ಒಬ್ಬರು ಅನ್ನಪೂರ್ಣ ಮೇಡಮ್ ಅಂತದಾರ, ಅವ್ರ ಹೆಸರು ಅನ್ನಪೂರ್ಣ. ಸೊ ಅವರು ನಂಗೆ ಕಮೆಂಟ್ ಮಾಡಿದ್ರೆ ಕತೆ ಭಾಳ ಚಲೋ ಐತ್ರಿ, ನೀವು ಆರಾಮಾಗಿ ಬರ್ರಿ, ನಾವು ವೇಟ್ ಮಾಡ್ತೀವಿ, ಏನು ತೊಂದರೆ ಇಲ್ಲ ಅಂತಂದು ಹೇಳಿ. ಸೊ ಅವ್ರಿಗೂ ಥ್ಯಾಂಕ್ ಯು ಅನ್ನಪೂರ್ಣ ಮೇಡಮ್. ಆಮೇಲೆ ಇನ್ನೊಬ್ಬರು ಜ್ಯೋತಿ ಅನ್ನೋರು ಈಗ ರೀಸೆಂಟಾಗಿ ಈಗ ಹೊಸದಾಗಿ ನೋಡತ್ತಾರ. ಅವರಂತರೂ ನನ್ನ ಪ್ರತಿ ಒಂದು ವೀಡಿಯೋಗೂ ಈಗ ಹಳೆ ವೀಡಿಯೋಗೆಲ್ಲ ಈಗ ನೋಡಿ ಕಮೆಂಟ್ ಮಾಡತ್ತಾರ. ಜ್ಯೋತಿ ಅವ್ರಿಗೂ ಥ್ಯಾಂಕ್ ಯು ಅಂತಂದು ಹೇಳ್ತೀನಿ. ಆಮೇಲೆ ಇನ್ನೊಬ್ಬರು ರೇಷ್ಮಾ ಅಂತೇಳಿ, ಅವರು ಕತೆ ಯಾಕೆ ಹಾಕಿಲ್ರಿ, ಭಾಳ ಬೇಜಾರಾಗೈತೆ ನನಗೆ ಅಂತೇಳಂದ್ರೆ ಅವ್ರಿಗೂ ಅಷ್ಟೇ ಥ್ಯಾಂಕ್ ಯು ಸೋ ಮಚ್. ನನ್ನ ಕತೆ ಸಂಬಂಧ ನೀವು ಕಾಯ್ತಿರ್ತೀರಿ, ನನಗೆ ಅದರಷ್ಟು ಖುಷಿ ನಂಗೆ ಯಾವುದೂ ಇಲ್ಲ, ನನ್ನ ಕತೆ ಸಂಬಂಧ ಕಾಯ್ತೀರಿ ಅಂತಂದು ಹೇಳಿದ್ರೆ. ಸೊ ನಾನು ರೆಗ್ಯುಲರಾಗಿ ಕತೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಸೊ ಇವ್ರು 3 ಮಂದಿ ಹೆಸರು ಹೇಳಿದೆ ಅಂತ ಯಾರು ಬೇಜಾರು ಮಾಡ್ಕೋಬೇಡ್ರಿ. ಎಲ್ಲರೂ ಕಮೆಂಟ್ ಮಾಡಿದವ್ರು ಎಲ್ಲರೂ ನನ್ನ ಹೃದಯ ಒಳಗದಿರಿ ನೀವು. ಥ್ಯಾಂಕ್ ಯು ಸೋ ಮಚ್. ಹಂಗೆ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ನಂದು ಕತೆ ಶೇರ್ ಮಾಡಿರಿ, ಇದರಿಂದ ನಂಗೆ ಇನ್ನೂ ಜಾಸ್ತಿ ಸಪೋರ್ಟ್ ಸಿಗ್ತೈತಿ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ರೀ ನನ್ನ ಜೊತೆ. ನಾನು ಭಾಳ ಇದು ಉದ್ದಕ್ಕೆ ಬರೀ ಕೊರಿಯೋದು ಒಂದು ಮಾಡ್ತಿರ್ತೀನಿ ಅಂತ ಬೈಕೋಬೇಡ್ರಿ. ಮತ್ತು ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತಾತ ಇನ್ನೂ ಬರಲೇ ಇಲ್ಲಲ್ಲ ನನ್ನ ಗಂಡ, ಇತ್ತಾಗ ಹಾಳಾಗಿ ಹೋಗಿದ್ದಾನಂತಿನ್ನ. ಬಂತು ನೋಡ, ಬಂತು. ಅಯ್ಯೋ ಜೀವ್ರಿಗೆ ಕುಡ್ದ ಬಂದೈತಿ ಪೂರ ನಶೆದ. ಅಲ್ಲೆಲ್ಲ ಕಾಲು ಎಲ್ಲಿಟ್ಟಿರಿ ನೋಡೋದು ಗಟ್ರನಾಗ. ಯಾರದ ಯಾರು ಕತ್ತಲ್ದಾಗ ಏನು ಕಾಣವಲ್ದು ಮೊದ್ಲ. ಏನಿದೆ ಶರೀರ ಏನಿದೆ? ಯಾರು ತಮ್ಮಂದ ಗಾದಿ ಇಲ್ಲ ಕಾಸಿರಿ. ಈ ನಿನ್ನ ಕಣ್ಣಾಗ ಮಣ್ಣು ತುಂಬಲಿ. ನಾನು ಸರಿಯಾ ನಿನ್ನ ಹೆಂಡತಿ? ಮೈ ಮೇಲೆ ಬೀಳ್ತೀಯಲ್ಲೋ ಯವ್ವ, ನಾವಲ್ಲೇ ವಾಯ್ವಾ. ಥೋ 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 ಥೋ. ಏನಿನ ನನ್ನ ಗಂಡಗ ಏನೋ ಅಂತಿ ನಿನ್ನಿಂದ ನಿನ್ನ ತಂಗಿಯಿಂದ ನಾನು ಮರ್ಯಾದೆ 3 ಕಾಸಿಗೆ ರಾಜಾತ. 3 ಕಾಸಿಗೆ ನಿನ್ನ ತಂಗಿಯಿಂದ ನಿಮ್ಮ ಮೌನಿನ ಆಕಿ ನಿನ್ನ ತಂಗಿ ಅಲ್ಲೇ ನನ್ನ ಸಾವ್ಕಾರ ಜೊತೆ ಇದ್ದು ಬಂದಾಳ. ಎಷ್ಟು ಸಕ್ಕಕ್ಕಿಗೆ ನಾನು ಇಲ್ಲೇ ನನ್ನ ಮನ್ಯಾಗ ಇಟ್ಕೊಂಡಿದ್ದೆ ಆಕಿಗೆ, ನನ್ನ ಮನ್ಯಾಗ ಮತ್ತೆ ಹೋಗಿ ಇಲ್ಲ ನನ್ನ ತಂಗಿಗೆ ಪಿಜ್ಜಾಗ ಇಡ್ತೀನಿ ಅಂತ ಕರ್ಕೊಂಡೋಗಿತ್ತಲ್ಲ ನೀನು. ಏನು ಮಾಡಿದ್ಲಕ್ಕಿ? ಬಾಯಿ ಮುಚ್ಚಿರಿ ಸಾಕು. ಎಲ್ಲಿ ನಿಂತೇವೆ ಅನ್ನೋದು ಖಬರ್ ಐತಿಲ್ಲ ನಿಮಗೆ? ಒಳಗೆ ನಡ್ರಿ ಮಾತಾಡು. ನೀನು ಮಾತಾಡಿದ್ದು ಇಲ್ಲೇ ಮಾತಾಡವ. ನಾನು ಏನು ಮಾಡ್ತೀನಿ? ನಿಮ್ಮ ತಂಗಿ ಆಗಲಿ ಎಲ್ಲ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜಾಗಿ ಹಾಕಿ ನಾನು ಅವ್ರ ಕೈ ಕಾಲು ಬೇಡಿ ಇಲ್ರಿ ನನ್ನ ಕೆಲ್ಸಕ್ಕೆ ಕರ್ಕೋರಿ, ನನ್ನ ಹೆಂಡ್ತಿದಾಳ, ನನ್ನ ಮಗ ಅದಾನ ಅಂತೇಳಿ ಕೈ ಕಾಲು ಬಿದ್ದೆ ನಾನು. ಗೊತ್ತೈತೆ ನಿಂಗೆ? ಏನು ಗೊತ್ತೈತೆ ನಿಂಗೆ? ಎಲ್ಲ ಹರಾಜಾತ್ರು ನನಗೆ 3 ಕಾಸಿಗೆ ಮರ್ಯಾದೆ ಇಲ್ದಂಗೆ ಮಾಡಿದ್ರು.